ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಂದು ಡೌಟ್ಗಳನ್ನ ನಾನು ಕ್ಲಿಯರ್ ಮಾಡ್ಲಿಕ್ಕಂಥೇಳಿ ಈ ವಿಡಿಯೋವನ್ನು ಮಾಡೀನಿ. ಅವು ಯಾವ್ಯಾವ ಡೌಟ್ಸ್ ಅಂತಂದರೆ, ಒಂದು ಸಿ ಜಿ ಎಲ್ದ ಡಿಗ್ರಿ ಫೈನಲ್ ಇಯರ್ ಅದರಲ್ಲ, ಅವ್ರ ಕ್ವಾಲಿಫಿಕೇಷನ್ದು ಅವರು ಅಪ್ಲೈ ಮಾಡ್ಬೋದಾ ಅಥವಾ ಇಲ್ಲ ಅನ್ನೋದು ಇದೊಂದು. ಒಂದು ಆರ್ ಪಿ ಎಫ್ ಕಾನ್ಸ್ಟೇಬಲ್ದ ಫಿಸಿಕಲ್ ಬಗ್ಗೆ, ಆಮೇಲೆ ಬಿ ಎಸ್ ಎಫ್ ಹೆಡ್ ಕಾನ್ಸ್ಟೇಬಲ್ ಎಕ್ಸಾಮ್ದು ಎಕ್ಸೆಪ್ಟೆಡ್ ಡೇಟ್ ಯಾವಾಗ ಅಂತ ಎಕ್ಸಾಮ್ದು ಅದೊಂದು, ಆಮೇಲೆ ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ದು, ಆಮೇಲೆ ಈ ಎಸ್ ಎಸ್ ಸಿಗೆ ಕಾಸ್ಟ್ ಸರ್ಟಿಫಿಕೇಟ್ ಕೆಲವೊಬ್ಬರಿಗೆ ಅದೊಂದು ಕನ್ಫ್ಯೂಷನ್ ಒಳಗದಾರ, ಅದು ಒಂದು. ಹಾಗೆ ಎಸ್ ಎಸ್ ಸಿ ಜಿ ಡಿ ಕಟಪ್, ಆಮೇಲೆ ಈ ಥರ ಹೊಸ ರೂಲ್ಸ್ ಆಗಿದೆ, ಯಾವುದು ನಾರ್ಮೇಷನ್ ಮೇಲೆ ಹೊಸ ಫಾರ್ಮುಲಾನ ಕಂಡಕ್ಟ್ ಮಾಡ್ಲತ್ತಾರೋ ಅದು ಯಾವ ಥರ ವರ್ಕ್ ಆಕೈತಿ ಅದು ಒಂದು. ಆಮೇಲೆ ಎಸ್ ಎಸ್ ಸಿ ಜಿ ಡಿದು ಫಿಸಿಕಲ್ಲು ಎಕ್ಸೆಪ್ಟೆಡ್ ಡೇಟ್ ಯಾವಾಗ ಆಗ್ಬೋದು ಅಂಥೇಳಿ. ಸೊ ಇಷ್ಟು ಟಾಪಿಕ್ ಮೇಲೆ ನಾನು ಇವತ್ತು ವಿಡಿಯೋನ ಮಾಡಕತ್ತೀನಿ. ಫಸ್ಟಿಗೆ ಏನಂತಂದ್ರೆ, ನಾವು ಫಸ್ಟಿಗೆ ಈ ಸಿ ಜಿ ಎಲ್ ಬಗ್ಗೆ ಐತಿಲ್ಲ ಅದು ಕ್ಲಾರಿಫಿಕೇಷನನ್ನು ಕೊಡ್ತೀನಿ. ಸಿ ಜಿ ಎಲ್ ಒಳಗೆ ಅವ್ರೇನು ಕೊಟ್ಟರು ಅಂತಂದರೆ, ಇಲ್ಲಿ ಡಿಗ್ರಿ ಅಂತೂ ಬೇಕು, ಇದು ಎಲ್ಲರಿಗೂ ಗೊತ್ತು, ಕಂಪಲ್ಸರಿ ಡಿಗ್ರಿ ಅಂತೂ ಬೇಕು. 8.4 ಪ್ಯಾರ ಒಳಗೆ ಏನು ಕೊಟ್ಟರು ಅಂದ್ರೆ, ದ ಕ್ಯಾಂಡಿಡೇಟ್ ಹೂ ಹ್ಯಾವ್ ಅಫೇರ್ಡ್ ಇನ್ ಫೈನಲ್ ಇಯರ್ ಆಫ್ ಗ್ರ್ಯಾಜುಯೇಷನ್ ಕ್ಯಾನ್ ಆಲ್ಸೋ ಅಪ್ಲೈ. ಅಲ್ಲಿ ತಲೆಗಿರಲಿ, ಫೈನಲ್ ಇಯರ್ ಯಾರು ಗ್ರ್ಯಾಜುಯೇಷನ್ ಇರಲಿ ಅವರು ಅಪ್ಲೈ ಮಾಡ್ಬೋದು. ಮತ್ತು ಇನ್ನೊಂದು, ಹೌ ಎವರ್ ದೇ ಮಸ್ಟ್ ಪೊಸೆಸ್ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಹ್ಯಾಸ್ ಆನ್ 1/8/2025 ಅಂದ್ರೆ ಆಗಸ್ಟ್ 1ನೇ ತಾರೀಕನಕ್ಕೆ ನಿಮ್ಮದು ರಿಸಲ್ಟ್ ಬಂದಿರಬೇಕು ಅಂತ ಅವರು ಹೇಳಕತ್ತಾರೆ. ಈ ಕೆಲವೊಬ್ರಿಗೆ ಏನು ಡೌಟ್ ಇರ್ತೈತಿ, ನಮ್ದು ರಿಸಲ್ಟ್ ಅವಾಗ ಬರ್ತೈತಿಲ್ಲ ನಮ್ಗೇನು ಗೊತ್ತಾಕೈತಿ ಅಂತ ಕೆಲವೊಬ್ಬರ ಮನಸ್ಸಿನಾಗ ಇರ್ತೈತಿ. ನಿಮ್ಮ ರಿಸಲ್ಟ್ ಬರಲಿ ಬಿಡಲಿ ಅದು ಸೆಕೆಂಡ್ರಿ, ಅದಕ್ಕಿಂತ ನೀವು ಮೊದಲು ಏನು ಮಾಡಿರಿ, ಅಪ್ಲೈ ಮಾಡಿರಿ. ಏನು ಹೇಳಕ್ಕೆ ಬರ್ತದೆ, ಅಷ್ಟರೊಳಗೆ ನಿಮ್ಮ ರಿಸಲ್ಟ್ ಬರ್ತಂದ್ರೆ ನಿಮ್ದು ಇದನ್ನ ಅಪ್ಲಿಕೇಶನ್ ಆಗ್ತೈತಿ, ಸಕ್ಸಸ್ ಆಗ್ತೈತಿ. ಮತ್ತು ಇದು ಮ್ಯಾಟ್ರ್ ಯಾವಾಗ ಆಗ್ತೈತೆ ಅಂತಂದ್ರೆ, ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್, ನೀವೆಲ್ಲ ಎಕ್ಸಾಮ್ ಪಾಸ್ ಆಗಿಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗ್ತಿರಲಿಲ್ಲ, ಅವಾಗ ಆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಒಳಗೆ ಅದನ್ನು ಚೆಕ್ ಮಾಡ್ತಾರೆ. ಸೊ 1/8/2025 ನಿಮ್ಮದು ರಿಸಲ್ಟ್ ಬಂದೈತೋ ಇಲ್ಲ ಅಂತ ಹೇಳಿ. ಅದಕ್ಕಾಗಿ ಯಾರು ಇದರ ವಿಷಯದಾಗ ಕನ್ಫ್ಯೂಸ್ ಆಗಲ್ದೆ ನೀವು ಅಪ್ಲೈ ಮಾಡಿರಿ. ಅದು ಮುಂದೆ ಬಿಡ್ರಿ, ಅಲ್ಲಿ ಅಪ್ಲೈ ಮಾಡಿ ಅದ್ರ ಬಗ್ಗೆ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿರಿ. ಸೊ ಇದು ಒಂದನೇದು ಕ್ಲಿಯರ್ ನನಗೆ ಅನಿಸಿದ್ದು ಹೇಳೀನಿ. ಮತ್ತು ಸುಮ್ಮನೆ ಬಿಟ್ಟ ಮೇಲೆ ನೀವೇನಾಗುತ್ತೆ ಅವಾಗ ಹಾಳಾಡ್ತೀರಿ. ಇನ್ನು ಆರ್ ಪಿ ಎಫ್ ಕಾನ್ಸ್ಟೇಬಲ್ದು ಫಿಸಿಕಲ್ ಯಾವಾಗ ಅಂತ ನೋಡೋದಾದ್ರೆ, ನಾವು ಈ ಸಲ ನೋಡೋಕ್ಕಿಂತ ಹೋದ ಸಲ 2018 ನಡೆದಾಗ ಏನಾಗಿತ್ತು ಅಂತಂದ್ರೆ, 2018 ಸೆಪ್ಟೆಂಬರ್ ಅಕ್ಟೋಬರ್ನ ಏನು ನಡೆಸಿದ್ರು ಅಂದ್ರೆ ಅವರು ಎಕ್ಸಾಮನ್ನು ನಡೆಸಿದರು. ಆ ಎಕ್ಸಾಮ್ ಆದ 6 ತಿಂಗಳಿಗೆ ಕರೆಕ್ಟ್ 6 ತಿಂಗಳಿಗೆ ಏನು ನಡೆಸಿದ್ರು ಅಂತಂದ್ರೆ, 6 ತಿಂಗಳಿಗೆ ಫಿಸಿಕಲನ್ನು ನಡೆಸಿದ್ರು. ಅಂದರೆ 2019ರಾಗ ಏಪ್ರಿಲ್ದಾಗ ಏನಂತಂದ್ರೆ ಅವರು ಫಿಸಿಕಲನ್ನು ನಡೆಸಿರು. ನಾವು ಅದರ ಪ್ರಕಾರ ಈ ವರ್ಷಕ್ಕೂ ಟ್ಯಾಲಿ ಮಾಡಿ ನೋಡಿದರೆ ನಿಮ್ಮ ಫಿಸಿಕಲ್ ಆಗಸ್ಟ್ ಆರ್ ಸೆಪ್ಟೆಂಬರ್ದಾಗ ನಡೀತಿದೆ. ಆಗಸ್ಟ್ ಅಥವಾ ಸೆಪ್ಟೆಂಬರ್ನಾಗ ನಿಮ್ಮ ಫಿಸಿಕಲ್ ನಡಿಬಹುದು. ಸೊ ಎಲ್ಲರೂ ಪ್ರಾಕ್ಟೀಸ್ ಮಾಡಿರಿ. ಯಾರ್ದು ಎಕ್ಸಾಮ ಚಲೋ ಆಗೈತಲ್ಲ, ಸೇಮ್ ಇದು ಆರ್ಮಿ ಥರ ಇದೆ ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಿರಿ. ಸೊ ಇದು ಆರ್ ಪಿ ಎಫ್ ಕಾನ್ಸ್ಟೇಬಲ್ ಫಿಸಿಕಲ್ ಬಗ್ಗೆ. ಇನ್ನು ನೆಕ್ಸ್ಟ್ ಅದು ಬಿ ಎಸ್ ಎಫ್ದು ಹೆಡ್ ಕಾನ್ಸ್ಟೇಬಲ್ದು ಮಿನಿಸ್ಟ್ರಿಯಲ್ದು ಫಿಸಿಕಲ್ ಆಗಿದ್ದವು. ಇನ್ನು ಎಕ್ಸಾಮ್ ಯಾವಾಗ ಅಂಥೇಳಿ ನಾನೇನು ಮಾಡಿದ್ದೆ ಅಂತಂದ್ರೆ, ಆರ್ ಟಿ ಐಯನ್ನು ಅಪ್ಲೈ ಮಾಡಿದ್ದೆ. ಅದರ ಫೀಸನ್ನು ಕಟ್ಟಿಬಿಟ್ಟು ಒಂದು ಈ ಬಿ ಎಸ್ ಎಫ್ಗೇನೋ ಒಂದು ಆರ್ ಟಿ ಐದು ಒಂದು ರಿಕ್ವೆಸ್ಟನ್ನು ಕಳಿಸಿದ್ದೆ. ಅದರದ್ದು ನಂಗೆ ಅವರು ವಾಪಸ್ ಏನಂತಂದ್ರೆ ಅವರ ಇನ್ಫಾರ್ಮೇಷನನ್ನು ಕಳಿಸಿದರು. ನಾನು ಹೇಳಿದ್ದೆ ಮೊದಲೇ ಹೇಳಿದ್ದೆ ವಿಡಿಯೋದಾಗ, ಮೊದಲನೇ ವಿಡಿಯೋದಾಗ ಏನು ಹೇಳಿದ್ದೆ, ನಾನು ಆರ್ ಟಿ ಐಗೆ ಅಪ್ಲೈ ಮಾಡೀನಿ, ಬಂದಮೇಲೆ ನಿಮ್ಗೆ ಎಲ್ಲರಿಗೂ ಹೇಳ್ತಂತೇಳಿ. ಸೊ ಅವ್ರು ಏನು ಕಳಿಸ್ಯಾರ ಅಂಥೇಳಿ ನೋಡೋಣ ಬರ್ರಿ. ಸೊ ಇದನ್ನು ಸಂಖ್ಯಾ 5 ಬರ್ತಿ, ಇದೆಲ್ಲ ನಮಗೇನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಅದನ್ನೆಲ್ಲ ಏನು ಓದೋದು ಬೇಡ. ನೆಕ್ಸ್ಟ್ ಒಂದು ನಿಮಿಷ. ದಿನಾಂಕ 10 ಜೂನ್ 2025 ಅವ್ರು ವಾಪಸ್ ಕಳಿಸ್ಯಾರ. ಬಟ್ ನನಗೆ ಬರೋದು ಲೇಟಾಗಿ ಬಂದೈತಿ. ಇಲ್ಲಿ ಮಿಸ್ಟರ್ ಅನಿಲ್ ಬಿಚ್ಚಗತ್ತಿ, ಅಂದರೆ ನಾನು ನಾಗರಾಳ, ನಮ್ಮದು ಬುಬ್ಲೇಶ್ವರ. ಸೊ ಇದು ನನ್ನ ನಂಬರ್ ಇಲ್ಲದೆ, ಇದೇನು ಹೈಡ್ ಮಾಡೋ ಅಷ್ಟೇನು ಅವಶ್ಯಕತೆ ಇಲ್ಲ. और ಏನು ಕಳಿಸ್ಯಾರ, सूचना के अधिकार अधिनियम 2005 के तहत सूचना के संबंध में
कृपया आपको ऑनलाइन RTI आवेदन ಪಂಜೀಕರಣ ಸಂಖ್ಯೆ. ನಾನು RTI ಅಪ್ಲೈ ಮಾಡಿದ್ನಲ್ಲ ಅವಾಗೊಂದು ಅವ್ರು ನಮಗೆ ನಂಬರ್ ಕೊಡ್ತಾರೆ. ಆ ನಂಬರ್ ಯಾವುದಂತಂದ್ರೆ BSECF/R/E/25/00525. ಇದೇನಂತಂದ್ರೆ ಈ ನಂಬರ್ ಹಾಕಿರೋ ನಂಗೆ ಸ್ಟೇಟಸ್ ಗೊತ್ತಾಗ್ತಿತ್ತು. ದಿನಾಂಕ 28/5/2025. ಆ 28/5/2025ಕ್ಕೆ ಏನು ಮಾಡಿದ್ನಿ ಅಂದರೆ RTI ನಾನು ಅಪ್ಲೈ ಮಾಡಿದ್ನಿ. ಇಲ್ಲಿ ಓಕೆ, ಸಂದರ್ಭ ಮೇ 28ನೇ ತಾರೀಕು ನಾನು RTIನ ಅಪ್ಲೈ ಮಾಡಿದ್ನಿ. ಸೊ ಅವ್ರು ಅದ್ರ ವಾಪಸ್ ಏನು ಕಳಿಸ್ಯಾರ ಅಂದರೆ एग्ज़ाम बदली उपरोक्त संदर्भ में आपको सूचित किया जाता है कि सूचना के अधिकार अधिनियम 2005 ಅಂದರೆ ಮಾಹಿತಿ ಹಕ್ಕು ಅಧಿನಿಯಮದ ಪ್ರಕಾರ के सेक्शन 24 के तहत सीमा सुरक्षा बल ಅಂದರೆ BSF को एक सुरक्षा संगठन होने की वजह से ಅಂದರೆ BSF का ಒಂದು ಸೆಕ್ಯೂರಿಟಿ ಒಂದು ಸಿದ್ನೈತಂತ ಆ ಇರೋ ಕಾರಣದಿಂದ ಅಂದರೆ ಭ್ರಷ್ಟಾಚಾರ ಏನು मानवाधिकारिक हनन के मामले को छाड़कर किसी भी प्रकार की सूचना देने के लिए मुक्त किया गया है. ಅಂದ್ರೆ ಅವ್ರು ಏನು ಹೇಳಕಂತಾರೆ ಅಂದ್ರೆ ಇಲ್ಲಿ ಸುರಕ್ಷಾ ಸಂಘಟನೆ ಹೋನೆ ಅದಕ್ಕೊಂದು ಸುರಕ್ಷಾ ಸಂಘಟನೆ ಐತಿ, ಅದು ಭ್ರಷ್ಟಾಚಾರವನ್ನು ತಡೆ ಸಂಬಂಧ ಈ ಎಕ್ಸಾಮ್ ರಿಲೇಟೆಡ್ ಏನು ಬಂದರೂ ಕೂಡ ಅದನ್ನು ಇನ್ಫಾರ್ಮೇಷನನ್ನು ಲೀಕ್ ಮಾಡಬಾರದು ಅಂಥೇಳಿ ಅವರ ಈ RTI ರಿಪ್ಲೈ ಒಳಗೆ ಬರೆದ ಕಳಿಸ್ಯಾರ. ಹಾಗಾಗಿ ನಿಮ್ಗೆ ನೀವೇನು ಅದನ್ನ ರಿಕ್ವೆಸ್ಟ್ ಕಳಿಸಿದ್ರಲ್ಲ ಇದು ಎಕ್ಸಾಮ್ ಡೇಟ್ ಯಾವಾಗ ಅಂಥೇಳಿ ಅದನ್ನು ಹೇಳಕ್ಕೆ ಆಗಂಗಿಲ್ಲ ಅಂಥೇಳಿ ಅವರು ಬರೆದು ರಿಜೆಕ್ಟ್ ಮಾಡಿ ಕಳಿಸ್ಯಾರ. ರಿಜೆಕ್ಟ್ ಅಂತಂದ್ರೆ ಈ ಥರ ಎಕ್ಸಾಮ್ದು ನಿಮ್ದು रिक्वेस्ट इतना ಅದನ್ನು ರಿಜೆಕ್ಟ್ ಮಾಡ್ಯಾರ ಅಂತ ಹೇಳಿ. चलिए फिर भी आपको सूचित किया जाता है कि वर्तमान में सीमा सुरक्षा बल में HC मिनिस्ट्रियल कॉम्बेनेंट मिनिस्ट्रियल इन सेंट्रल आर्म्ड पुलिस फोर्स एग्जामिनेशन 2024 सभी भर्तियों के लिए PT एंड PST की परीक्षा ಅಂದರೆ ಫಿಸಿಕಲ್ 17 ಮಾರ್ಚ್ 2025ರಿಂದ 31 मई 2025 तक आयोजित की गई थी. PT PST का रिजल्ट का उपरांत ही अगले पेश की प्रक्रिया स्थिति निर्भरित किया जाएगी ಅಂತ ಹೇಳಿ. ಸೊ ಅವ್ರು ಅದನ್ನ ಡೀಟೇಲ್ಸ್ ಕೊಡೋದು ಫಿಸಿಕಲ್ದ ಮತ್ತೇನಿಲ್ಲ. यदि आप उपरोक्त जवाब में संतुष्ट नहीं हो तो अपनी अपील महानिरीक्षक ಅತಿಲೇ ಅಧಿಕಾರಕ್ಕೆ ಅಂದರೆ ನಿಮ್ಗೆ ಇದರಿಂದ ನೀವು ಸ್ಯಾಟಿಸ್ಫೈ ಆಗಿರಲಿಲ್ಲ ಅಂತಂದರೆ ಅವ್ರ ರಿಪ್ಲೈದಂತೆ ನೀವು ಮಹಾನಿರ್ದೇಶಕ ಏನು ಮಾಡೋದು ಅಪೀಲನ್ನು ಸಲ್ಲಿಸ್ಬೋದು. ಆ ಅಪೀಲ್ದಾಗ ಕೂಡ ಇದೇ ಹೇಳ್ತಾರೆ, ಯಾಕಂದ್ರೆ ಅವ್ರು ಆಲ್ರೆಡಿ ಕೊಟ್ಟರು ಅಂತ ಈ ಥರ ಭ್ರಷ್ಟಾಚಾರ ತಡೆ ಸಂಬಂಧ ನಾವು ಇನ್ಫಾರ್ಮೇಷನನ್ನು ಲೀಕ್ ಮಾಡೋಂಗಿಲ್ಲ ಅಂತ ಹೇಳಿ. ಸೊ ಈ ಥರ ರಿಪ್ಲೈ ಬಂದಿತ್ತು, ನಿಮ್ಗೆ ಹೇಳ್ತಂತ ಕೂಡ ನಾನು ಹೇಳಿದ್ದೆ. ಬಂದ ಮೇಲೆ ನಿಮ್ಗೆ ನಾನು ವಿಡಿಯೋ ಮಾಡಿ ಹೇಳ್ತಂತ ಹೇಳಿದ್ದೆ. ಸೊ ಇದು SCM ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟ್ರಿಯಲ್ದೊಂದು ನೋಟಿಸು ವಾಪಸ್ಸು ಬಂದಿದ್ದು. ಸೊ ಮೋಸ್ಟ್ಲಿ ಇನ್ನೊಂದು 2 ತಿಂಗಳದಾಗ ಅದು 1.5-2 ತಿಂಗಳದಾಗ ಅದು ಎಕ್ಸಾಮ್ ಕೂಡ ನಡೀತದೆ. ಸೊ ಕಾಂಪಿಟೇಷನ್ ಜಾಸ್ತಿ ಐತಿ, ಹಾಗಾಗಿ ನೀವು ಸ್ಟಡಿಯನ್ನು ಸ್ವಲ್ಪ ಹಾರ್ಡ್ ಮಾಡಿರಿ. ಸೊ ಇದು ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟ್ರಿಯಲ್ದು ಒಂದು ಎಕ್ಸಾಮ್ ಬಗ್ಗೆ. ಸೊ ಇದೊಂದು BSFದಿಂದ ಬಂದಿದ್ದೊಂದು ರಿಪ್ಲೈ ಐತಿ. ಇದು HCM ಬಗ್ಗೆ ಆಯಿತು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಕೂಡ ಮಾಡಿ. ನಿಮ್ಗೇನು ಅನಿಸ್ತದೆ ಅದನ್ನು ಕಮೆಂಟ್ ಕೂಡ ಮಾಡಿರಿ. ನೆಕ್ಸ್ಟ್ RRB ಗ್ರೂಪ್ ಡಿ ಎಕ್ಸಾಮ್. ಈ RRB ಗ್ರೂಪ್ ಡಿ ಎಕ್ಸಾಮ್ದು ಇವತ್ತೇ ಒಂದು ಅಂದರೆ ಇಂಟರ್ನೆಟ್ನಾಗ ಒಂದು ಮ್ಯಾಟ್ರ್ ನಡೆದ. ಏನಂತಂದ್ರೆ ಜುಲೈ 26ನೇ ತಾರೀಕಿಂದ ಸೆಪ್ಟೆಂಬರ್ 27ನೇ ತಾರೀಕು ತನಕ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರಂತ ಹೇಳಿ ಒಂದು ನೋಟಿಫಿಕೇಶನ್ ಅಥವಾ ಒಂದು ಶಾರ್ಟ್ ನೋಟಿಸನ್ನು ಬಿಟ್ಟಾರ ಅಂತ ಹೇಳಕತ್ತಾರೆ. ಆದರೆ ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಈ ಜುಲೈ 26ನೇ ಇದ್ರ ದಿನ ಕೇಸ್ ಮುಂದೆ ಹಾಕಿದ್ರು. ಇದನ್ನ ಇದೇನು ಜುಲೈ ಐತಲ್ಲ, ಈ ಜುಲೈ 26ನೇ ತಾರೀಕನ ಇದ್ರ ಕೇಸಿಂದು ಡೇಟನ್ನು ಮುಂದೆ ಹಾಕಿದ್ರು. ಸೊ ಹಾಗಾಗಿ ನನಗೆ ಅದೊಂದು ಫೇಕ್ ನೋಟಿಸ್ ಐತಿ. ಯಾಕೆ ಫೇಕ್ ನೋಟಿಸ್ ಅಂತಂದರೆ ಜುಲೈ 26ನೇ ತಾರೀಕು ಇನ್ನು ಕೋರ್ಟ್ ಕೇಸ ಡಿಸೈಡ್ ಆಗಿಲ್ಲ. ಹಾಗಾಗಿ ಅವ್ರು ಜುಲೈ 26ನೇ ತಾರೀಕು ಎಕ್ಸಾಮನ್ನು ನಡ್ಸೋಕೆ ಆಗಲ್ಲ. ಒಂದು ಹೇಳ್ಬೇಕಂದ್ರೆ ಜುಲೈ 26ನೇ ತಾರೀಕು ಒಂದು ವೇಳೆ ಕೋರ್ಟ್ನ್ಯಾಗ ತೀರ್ಪು ಡಿಸೈಡ್ ಆತಂದ್ರೆ ಆಗಸ್ಟ್ ಆಗ ಅವ್ರಿಗೆ ಸೆಟ್ ಮಾಡ್ಕೊಳಕ್ಕೆ ಬೇಕು. ಸೆಟ್ ಮಾಡ್ಕೊಂಡ್ರು
ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ದಾಗ ಎಕ್ಸಾಮನ್ನು ಅವರು ನಡೆಸ್ಬೋದು. ನಿಮ್ಗೆ ಎಲ್ಲರೂ ಅಂತಾರೆ ಆ RRB ಗ್ರೂಪ್ ಡಿದು ಕೇಸ್ ನಡೆದೈತಿ ಅಂತ ಹೇಳ್ತಾರೆ. ಸೊ ಕೆಲವೊಂದು ಮಂದಿಗೆ ಗೊತ್ತಿಲ್ಲ ಅದು ಅದಕ್ಕೆ ಕೇಸ್ ನಡೆದೈತಿ ಅಂತೇಳಿ. ಅದು ಯಾಕೆ ಕೇಸ್ ನಡೆತಂದ್ರೆ ಒಂದು ಅದ್ರದ್ದು ಕ್ವಾಲಿಫಿಕೇಷನ್ನ 10th ಆರ್ ITI ಅಂತ ಹೇಳಿ ಬರ್ದಾರ. ಅದಕ್ಕೆ ಅದ್ರ ಕನ್ಫ್ಯೂಸ್ ಒಳಗೈತದ. ಹಾಗಾಗಿ ಒಂದು 10th ಪ್ಲಸ್ ITI ಆಗಬೇಕು, ಇಲ್ಲ 10th ಅಷ್ಟೇ ಆಗಬೇಕು, ಇಲ್ಲ ITI ಮಾತ್ರ ಆಗಬೇಕು. ಈ ಥರ ಒಂದು ಕ್ವಾಲಿಫಿಕೇಷನ್ ವಿಚಾರದಾಗ ಅದು ಕೋರ್ಟ್ ಕೇಸ ಇನ್ನೂ ನಡೆದದ. ಹಾಗಾಗಿ ಇದು ಆಲ್ಮೋಸ್ಟ್ ಫೇಕ್ ನೋಟಿಸೇ. ಯಾಕೆ ಫೇಕ್ ನೋಟಿಸ್ ಅಂದರೆ ಜುಲೈ 26ಕ್ಕೆ ಅದರದ್ದು ಕೋರ್ಟ್ ಡೇಟ್ ಕೊಟ್ಟರ. ಡೇಟ್ ಮುಂದೆ ಹಾಕಿರೋದನ್ನ ಕೋರ್ಟ್ ಕೇಸ್ ನಡೆದಿತ್ತು. ಅದರ ನೆಕ್ಸ್ಟ್ ಡೇಟ್ ಕೊಟ್ಟಿದ್ದು ಕೂಡ ಜುಲೈ 26ಕ್ಕೆ. ಹಾಗಾಗಿ ಎಕ್ಸಾಮು ಜುಲೈ 26ರಿಂದ ಸೆಪ್ಟೆಂಬರ್ 27ರವರೆಗೂ ನಡೆಯೋಕ್ಕೆ ಸಾಧ್ಯ ಇಲ್ಲ. ನಡಿಬೋದು ಸೆಪ್ಟೆಂಬರ್ದಿಂದ ಅಕ್ಟೋಬರ್ದಾಗ ನಡಿಬೋದು. ಎಕ್ಸಾಮ್ ಅಂತೂ 1.5 2 ತಿಂಗಳು ನಡೀತಾವೆ. ಯಾಕಂದ್ರೆ ಅಷ್ಟು ಜನ ಅಪ್ಲಿಕೇಶನನ್ನು ಹಾಕಿದ್ದಾರೆ. ಸೊ ಇದು RRB ಗ್ರೂಪ್ ಡಿ ಬಗ್ಗೆ. ಇನ್ನು ಕಾಸ್ಟ್ ಸರ್ಟಿಫಿಕೇಟ್ ನೋಡೋದಾದರೆ ಫಸ್ಟಿಗೆ ನಾನು ಜನರಲ್ದವ್ರಿಗೆ ಹೋಗ್ತೀನಿ. ಜನರಲ್ದವ್ರಿಗೆ ಯಾಕೆ ಹೋಗ್ತೀನಿ ಅಂತಂದ್ರೆ ನಮ್ಮ ಸ್ಟೇಟ್ನಾಗ ಕೆಲ ಇದನ್ನ ಬರ್ತಾವಲ್ಲ ಕಾಸ್ಟವು ಸೆಂಟ್ರಲ್ ಗೌರ್ಮೆಂಟ್ ಒಳಗೆ ಹೋದಾಗ ಜನರಲ್ದಾಗ ಬರ್ತಾವೆ. ಅವ್ರು ಏನು ಮಾಡ್ತಾರೆ, ಯಾವ ಸರ್ಟಿಫಿಕೇಟ್ ತೆಗೆಸ್ಬೇಕಂತ ಕೇಳ್ತಾರೆ. ಸೊ ನೀವು ಜನರಲ್ದಾಗ ಬರೆದಿರಿ ಅಂದರೆ ಆಬ್ವಿಯಸ್ಲಿ ನೀವು ಯಾವುದೂ ಒಂದು ಕಾಸ್ಟ್ ಸರ್ಟಿಫಿಕೇಟ್ ತಕ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಯಾಕಿಲ್ಲ ಅಂತಂದ್ರೆ ನೀವು ಒಂದು ವೇಳೆ ತಕ್ಕೊಂಡು ಹೋದರೂ ಕೂಡ ನಿಮ್ಮನ್ನ ಏನು ಮಾಡ್ತಾರೆ ಅಂತಂದರೆ ಜನರಲ್ದಾಗನ ಕುಂದಿರ್ಸ್ತಾರೆ. ಸೊ ಇದು ಜನರಲ್ದವ್ರಿಗೆ ನೀವು ಕಾಸ್ಟ್ ಸರ್ಟಿಫಿಕೇಟ್ ತಕ್ಕೋರಿ ಅಥವಾ ಬಿಡ್ರಿ, ನಿಮ್ಮನ್ನಂತೂ ಜನರಲ್ದಾಗ ಕೂರಿಸ್ತಾರೆ. ಇದು ಜನರಲ್ದವ್ರದ್ದು ಆಯಿತು. ಇನ್ನು OBC ದವ್ರು ಬರ್ತೈತಿ. ಸೊ OBC ಅಂತಂದ್ರೆ ಏನಂತಂದ್ರೆ ನೀವು ಸ್ಟೇಟ್ನಾಗ ಏನ್ರಿ ಅಪ್ಲೈ ಮಾಡಕತ್ತಿದ್ರೆ ಅಂದ್ರೆ ನಿಮ್ಗೆ ಕಾಸ್ಟ್ ವೈಸನ್ನು ಬರ್ತೈತಿ. ಏನು 2A 2B 3A 3rd B ಕ್ಯಾಟಗರಿ 1 ಈ ಥರ ಬರ್ತೈತಿ. ಅದಕ್ಕಾಗಿ ನೀವೇನಂತಂದ್ರೆ ಸೆಂಟ್ರಲ್ದಾಗ ಹೋದ್ರಿ ಅಂತಂದ್ರೆ ನಿಮ್ಗೆ OBC ಅಂತ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ನೀವು ಕಾಸ್ಟ್ ಸರ್ಟಿಫಿಕೇಟ್ ಅಂತ ತೆಗೆಸ್ಕೊಳ್ಳುವಾಗ ಏನು ಮಾಡ್ಬೇಕಂತಂದ್ರೆ OBC ಸರ್ಟಿಫಿಕೇಟ್ ಅಂತಲೇ ಅಪ್ಲೈ ಮಾಡಿರ್ತೀರಿ. ನೀವು OBC ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟೇ ಆಯ್ತದು. OBC ಸರ್ಟಿಫಿಕೇಟ್ ಅಪ್ಲೈ ಮಾಡಿರ್ತೀರಿ, ಅದನ್ನು ಇಂಗ್ಲೀಷ್ನ್ಯಾಗ ತಕ್ಕೊಂಡ್ರೆ ಮುಗಿದೋಯ್ತು. ನಿಮ್ದು ಏನಂತಂದ್ರೆ OBC ಸರ್ಟಿಫಿಕೇಟ್ ಆಯಿತು. ಸೊ ಇದಿಷ್ಟು OBCದು. EWS ಅಂತೂ ಅದೊಂದು ಬೇರೆನೇ ಬರ್ತದೆ. EWS ಅಂಥೇಳಿ ಅದೊಂದು ಬೇರೆನೇ ಬರ್ತದೆ. ಅದು ಯಾರಿಗೆ ಕಡಿಮೆ ಜಾಗ ಕಡಿಮೆ ಹೊಲ ಇರ್ತೈತಲ್ಲ ಅವ್ರದ್ದು EWS ಸರ್ಟಿಫಿಕೇಟನ್ನು ತೆಗೆಸ್ಕೋಬಹುದು. ನೆನಪಿರಲಿ, ಜನರಲ್ದವರು ಕೂಡ EWS ಸರ್ಟಿಫಿಕೇಟನ್ನು ತೆಗೆಸ್ಕೋಬಹುದು. ಆಮೇಲೆ ನೆಕ್ಸ್ಟ್ ಇದಾದ್ಮೇಲೆ ಯಾವ್ದು ಬರುತ್ತೆ, SC ST ಬರ್ತವೆ. ಈ SC ST ಸೆಂಟ್ರಲ್ದಾಗೂ ಸೇಮ್, ಸ್ಟೇಟ್ನಾಗೂ ಸೇಮ್ ಇರುತ್ತೆ. ನೀವು ಇಂಗ್ಲೀಷ್ನ್ಯಾಗ ST ಸರ್ಟಿಫಿಕೇಟ ಮತ್ತು SC ಸರ್ಟಿಫಿಕೇಟ್ ತೆಗೆಸ್ಕೊಂಡ್ರಿ ಅಂತಂದ್ರೆ ಅದು ನೀವು ಸೆಂಟ್ರಲ್ನ್ಯಾಗ ಯಾವುದೇ ಒಂದು ಅಪ್ಲಿಕೇಶನನ್ನು ಹಾಕಬಹುದು. ಮತ್ತು ಇನ್ನೊಂದು ಎಲ್ಲರಿಗೂ ಏನು ಡೌಟ್ ಅಂತಂದ್ರೆ ಗವರ್ನಮೆಂಟ್ ಆಫ್ ಕರ್ನಾಟಕ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಗವರ್ನಮೆಂಟ್ ಆಫ್ ಕರ್ನಾಟಕ ಅಂತೇಳಿ ಬರ್ದಿರ್ತಾರೆ. ಸೊ ಇದು ಯಾಕೆ ಗವರ್ನಮೆಂಟ್ ಆಫ್ ಕರ್ನಾಟಕ ಬರ್ದಿರ್ತಾರೋ, ಇದು ಸೆಂಟ್ರಲ್ ಹೌದಾ ನಡೀತದ ಇಲ್ಲೋ ಅಂತ ಕೆಲವೊಬ್ಬರಿಗೆ ಅಂತಂದರೆ ಅದು ನೀವು ಏನು ಮಾಡಿದ್ರು ಕೂಡ ಗವರ್ನಮೆಂಟ್ ಆಫ್ ಕರ್ನಾಟಕನೇ ಬರಬೇಕು. ಯಾಕೆ ಗವರ್ನಮೆಂಟ್ ಆಫ್ ಕರ್ನಾಟಕ ಅಂತಂದರೆ ಅದು ನಿಮ್ಗೆ ಯಾವ ಸ್ಟೇಟ್ ಇಶ್ಯೂ ಮಾಡಿರ್ತೈತಲ್ಲ ಆ ಗವರ್ನಮೆಂಟದು ಹೆಸರು ಬರ್ತೈತಿ. ಹಾಗಾಗಿ ಯಾರೂ ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡ್ರಿ. SC STಗೆ ಇಂಗ್ಲೀಷ್ನಾಗ ತೊಗೊಂಡ್ರೆ ಮುಗಿದೋಯ್ತು. OBCದವ್ರಿಗೆ OBC ಸರ್ಟಿಫಿಕೇಟ್ ಇಂಗ್ಲೀಷ್ನಾಗ ಇತ್ತಂದ್ರೆ ನಿಮಗದು ಸೆಂಟ್ರಲ್ದಾಗ ನಡೀತೈತಿ. ಸೊ ಇದಿಷ್ಟು ಕಾಸ್ಟ್ ಸರ್ಟಿಫಿಕೇಟ್ ಬಗ್ಗೆ ಆಯಿತು. ನೆಕ್ಸ್ಟ್ ಏನಂತಂದ್ರೆ SSC GDದು ಫಿಸಿಕಲ್ದು ಕಟಪ್ ಎಷ್ಟು ನಿಲ್ಬೋದು ಅಂಥೇಳಿ ಎಲ್ಲರೂ ಕೇಳಕ್ಕಂತಾರೆ. ಸೊ ಅದಕ್ಕೋಸ್ಕರ ನಾನು ಆ ಕಡೆದು ಇನ್ಫಾರ್ಮೇಷನ್ ತೊಗೊಂಡು ಅದ್ರ ಮೇಲೊಂದು ವಿಡಿಯೋ ಮಾಡಿ ಹೇಳಕತ್ತೀನಿ, ಈ ಥರ ಆಗ್ಬೋದು ಅಂಥೇಳಿ. ಇದ್ರ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಏನು ಒಂದು ಮಾತು ಹೇಳ್ತೀನಿ. ನಾ ಹೇಳಿನಂತಂದ್ರೆ ಅದು ಫೈನಲ್ ಅಲ್ಲ. ನಾ ಹೇಳಿದಕ್ಕಿಂತ 1-2 ಮಾರ್ಕ್ಸ್ ಜಾಸ್ತಿನೂ ಆಗ್ಬೋದು, 1-2 ಮಾರ್ಕ್ಸ್ ಕಮ್ಮಿನೂ ಆಗ್ಬೋದು. ಬಟ್ ಅಷ್ಟು 10-12 ಅಷ್ಟು ಡಿಫ್ರೆನ್ಸ್ ಆಗಂಗಿಲ್ಲ. ಏನಂತಂದ್ರೆ ನಾನು ಪ್ರೀವಿಯಸ್ ಇಯರ್ ಕಟಪ್ ಇಟ್ಕೊಂಡು ಆಮೇಲೆ ಈ ಸಲ ನಡೆದ ಎಕ್ಸಾಮ್ ಯಾವ ಥರ ನಡೆದವು, ಎಷ್ಟು ಮಂದಿ ಎಕ್ಸಾಮ್ಗೆ ಅಟೆಂಡ್ ಆಗ್ಯಾರು ಅನ್ನೋದ್ರ ಮ್ಯಾಗ, ಆಮೇಲೆ ನಿಮ್ಗೆ ಹೊಸದನ್ನು ಮಾಡ್ತಿ ನಾರ್ಮೇಷನ್, ಆ ನಾರ್ಮೇಷನ್ ಅಪ್ಲೈ ಆದ್ರೆ ಯಾವ ಥರ ಆಗ್ತೈತಿ, ಇದಕ್ಕೆ ಅಪ್ಲೈ ಆಗ್ತೈತಿ ಇಲ್ಲೋ. ಸೊ ಅದೆಲ್ಲ ತಲೆಗಿಟ್ಕೊಂಡು ನಿಮಗೊಂದು ಫಿಗರ್ ಕೊಡಾತೀನಿ. ಅದ್ರ ಮೇಲೆ ಇಷ್ಟಿಷ್ಟ ಆಗ್ತೈತಿ ಅಂಥೇಳಿ ನೋಡೋಣ. ಫಸ್ಟಿಗೆ ಏನಂತಂದ್ರೆ ಟೋಟಲ್ ಅಪ್ಲಿಕೇಶನ್ ಎಷ್ಟು ಬಿದ್ದಾವೆ ನಮ್ಮ ಕರ್ನಾಟಕಕ್ಕೆ. ಟೋಟಲ್ ಅಪ್ಲಿಕೇಶನ್ ಎಷ್ಟು ಬಿದ್ದಾವೆ ಅಂತಂದ್ರೆ
ಟೋಟಲ್ ಅಪ್ಲಿಕೇಶನ್ ಮೇಲ್ ಫಿಮೇಲ್ ಎರಡೂ ಕೂಡಿಸಿ ಎಷ್ಟಾಗಿದ್ದು ಅಂತಂದರೆ ಟೋಟಲ್ ಅಪ್ಲಿಕೇಶನ್ 1,65,185 ಅಪ್ಲಿಕೇಶನನ್ನು ಹಾಕಿದರು. ಇದು ಕರ್ನಾಟಕದ ಮಾತ್ರ, ಆಲ್ ಇಂಡಿಯಾ ಅಲ್ಲ. ಕರ್ನಾಟಕದಿಂದ ಇಷ್ಟು ಅಪ್ಲಿಕೇಶನ್ ಬಿದ್ದಿದ್ದು. ನಾವು ಇದರೊಳಗೆ ಡಿವೈಡ್ ಮಾಡಿ ನೋಡಿದರೆ 1,34,291 ಮೇಲ್ ಹುಡುಗರು, 30,894 ಫೀಮೇಲ್. ಇಷ್ಟು ಅಪ್ಲಿಕೇಶನ್ನ ಬಿದ್ದಿದ್ದು. ಇದು ಯಾವಾಗ ಅಂತಂದ್ರೆ ಸ್ಟಾರ್ಟಿಂಗ್ ಏನು ನೋಟಿಫಿಕೇಶನ್ ಆಯ್ತಲ್ಲ ಅವಾಗ ಟೋಟಲ್ ಇಷ್ಟು ಮಂದಿ ಮೇಲ್, ಇಷ್ಟು ಮಂದಿ ಫೀಮೇಲ್ ಎರಡೂ ಕೂಡಿ ಇಷ್ಟು ಮಂದಿ ಅಪ್ಲಿಕೇಶನನ್ನು ಹಾಕಿದರು. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನಾಯ್ತು ಅಂತಂದ್ರೆ ಮೊನ್ನೆ ಒಂದು ಇದನ್ನು ಬಂತು, ಒಂದು ನೋಟಿಸ್ ಬಂತು. ಎಷ್ಟು ಮಂದಿ ಕರ್ನಾಟಕದಿಂದ ಎಕ್ಸಾಮ್ ಅಟೆಂಡ್ ಆಗ್ಯಾರು ಅಂಥೇಳಿ. ಎಕ್ಸಾಮ್ ಆದಮೇಲೆ ಬಂದಿದ್ದ ನೋಟಿಸ್ ಪ್ರಕಾರ ಟೋಟಲ್ 77,826 ಮಂದಿ ಏನು ಮಾಡ್ಯಾರ ಅಂತಂದರೆ ಎಕ್ಸಾಮನ್ನು ಬರ್ದಾರೆ. 77,826 ಮಂದಿ ಎಕ್ಸಾಮನ್ನು ಬರ್ದಾರೆ. ಎಷ್ಟ್ರಾಗಂತಂತಂದ್ರೆ ಇದು 1,65,185 ಮಂದಿ ಒಳಗೆ ಬರೀ 77,826 ಮಂದಿ ಅಷ್ಟೇ ಬರ್ದಾರೆ. ನಾಟ್ ಅಟೆಂಡ್ ಎಷ್ಟು 87,359 ಮಂದಿ. ಈ 87,000 ಮಂದಿ ನೀವು ಎಕ್ಸಾಮ್ ಹೋಗಿ ಬರೀದಾಗಲಿಕ್ಕಂದ್ರೆ ನನ್ನ ಪ್ರಕಾರ ನೀವು ಅಪ್ಲಿಕೇಶನ್ ಹಾಕಕ್ಕೆ ಹೋಗಬೇಡ್ರಿ. ಯಾಕೆ ಸುಮ್ಮನೆ ರೊಕ್ಕ ವೇಸ್ಟ್ ಮಾಡ್ತೀರಿ? ಅದು ಉಳ್ಕಿದ್ರೆ ಕಾಂಪಿಟೇಷನ್ ಹೆಚ್ಚಾಗೋ ಥರ ನಡ್ಕೊತೀರಿ. ಎಷ್ಟು ಅಪ್ಲಿಕೇಶನ್ ಬಿದ್ದಾವಪ್ಪ ಹೆಂಗಂತೇಳಿ. ಸೊ ನೀವು ಎಕ್ಸಾಮ್ ಬರೀದು ನಿಮ್ಮ ಕೈಲಿ ಆಗ್ತಿತ್ತು ಅಂತಂದರೆ ಅಪ್ಲಿಕೇಶನನ್ನು ಹಾಕಿರಿ. ಇಲ್ಲಾಂದರೆ ನೀವು ದಯವಿಟ್ಟು ಅಪ್ಲಿಕೇಶನನ್ನು ಹಾಕ್ಲಿಕ್ಕೆ ಹೋಗಬೇಡ್ರಿ. ಸೊ ಆಮೇಲೆ ಮತ್ತೊಂದು ಏನಾಯಿತು, ಪೋಸ್ಟ್ಗಳು ಜಾಸ್ತಿ ಆದವು. ಎಷ್ಟು ಪೋಸ್ಟ್ ಜಾಸ್ತಿ ಆದವು? ಮೇಲ್ ಬಂದರೆ ಮೇಲ್ ಟೋಟಲ್ 1,269 ಪೋಸ್ಟ್ ಆದವು. ಫೀಮೇಲ್ಗೆ 130 ಪೋಸ್ಟ್ ಆದವು. ಇವು ಆಮೇಲೆ ಹೆಚ್ಚಿಗೆ ಆದಮೇಲೆ ಇಷ್ಟಿಷ್ಟು ಆದವು. ಇಷ್ಟಿಷ್ಟು ಆದಮೇಲೆ ಇನ್ನು ನಿಮಗೆ ರೇಷಿಯೋ ಎಷ್ಟಿತ್ತು ಅಂತ ಹೇಳ್ತೀನಿ. ರೇಷಿಯೋ ಎಷ್ಟಿತ್ತು ಅಂತಂದರೆ ಎಕ್ಸಾಮ್ ಆಗಿದ್ದಿಲ್ಲ ಅದಕ್ಕಿಂತ ಮೊದಲು ಎಷ್ಟಿತ್ತು ಅಂತಂದ್ರೆ ನಾನೇನು ಆವಾಗಲೇ ಹೇಳಿದ್ನಲ್ಲ, ಮೇಲ್ 1,34,291, ಫೀಮೇಲ್ 30,294 ಮಂದಿ ಇಟ್ಟು ಹಾಕಿರಂತೇಳಿ. ಅವಾಗಿನ ರೇಷಿಯೋ ತೆಗೆದ್ರೆ 5:1, 5:1, ಫೀಮೇಲ್ದು 1, ಮೇಲ್ದು 5, ಈ ಥರ ಅದು ರೇಷಿಯೋ ಬಂತು. ಸೊ ಅದಾದ್ಮ್ಯಾಗ ಎಕ್ಸಾಮ್ಗೆ ಒಟ್ಟು ಎಷ್ಟು 77,826 ಮಂದಿ ಎಕ್ಸಾಮ್ ಬರೋದಂತ ಹೇಳಿ. ಸೊ ಅದನ್ನು ನಾನು ಕೂಡ ಏನು ಮಾಡಿ ಅಂತಂದ್ರೆ 1:5 ರೇಷಿಯೋದಾಗನ ಈ ಕಡೆ ಬರ್ಕೊಂಡೆ. 1:5 ರೇಷಿಯೋದಾಗನ ಬರ್ಕೊಂಡಿನಿ. 1:5 ರೇಷಿಯೋದಾಗ ಬರ್ಕೊಂಡಾಗ ಏನಾಯ್ತು ಅಂತಂದ್ರೆ 1:5 ರೇಷಿಯೋದಾಗ ಬರ್ಕೊಂಡ್ಮೇಲೆ ಮೇಲ್ ಕ್ಯಾಂಡಿಡೇಟ 62,260 ಮಂದಿ ಎಕ್ಸಾಮ್ ಬರೆದ್ರೆ ಫೀಮೇಲ್ದವರು 15,566 ಮಂದಿ ಎಕ್ಸಾಮನ್ನು ಬರೆದ್ರು. ಇಷ್ಟು ಯಾವಾಗಿದ ಎಕ್ಸಾಮ್ ಆದಮೇಲೆ ನಮಗೊಂದು ಇವಾಗ ಡಾಟಾ ಸಿಕ್ತು. ಸೊ ನೆಕ್ಸ್ಟ್ ನಾವು ಇದ್ರ ಮ್ಯಾಗಿಂದ ಏನು ತೆಗಿಬೋದು ಅಂತಂದ್ರೆ ಒಂದು ಪೋಸ್ಟಿಗೆ ಎಷ್ಟು ಕಾಂಪಿಟೇಷನ್ ಐತಿ ಅಂಥೇಳಿ ತೆಗಿಬೋದು. ಹುಡುಗಿಯರು ಇಷ್ಟು ಬರೆಯಲ್ಲ ಅಂತ ಅನ್ಕೋಬೇಡ್ರಿ ನೀವು, ಹುಡುಗಿಯರು ಕೂಡ ಇಷ್ಟು ಎಕ್ಸಾಮನ್ನು ಬರೀತಾರೆ. ಇನ್ನು ಇದ್ರ ಮ್ಯಾಗ ನಾವು ಒಂದು ಪೋಸ್ಟಿಗೆ ಎಷ್ಟೆಷ್ಟು ಐತಿಪ್ಪ ಕಾಂಪಿಟೇಷನ್ ಅಂತ ಕೇಳಿದ್ರೆ ನಮ್ಮ ಹುಡುಗರದ್ದು ನೋಡಿದ್ರೆ 1,269 ಪೋಸ್ಟ್ ಅದಾವು. 62,260 ಮಂದಿ ಎಕ್ಸಾಮನ್ನು ಬರೆದಾರೆ. ಒಂದು ಪೋಸ್ಟಿಗೆ ಹುಡುಗರಿಗೆ 53 ಜನ, ಒಂದು ಪೋಸ್ಟಿಗೆ 53 ಜನ ಕಾಂಪಿಟೇಷನ್ ಐತಿ. ಅದೇ ಫೀಮೇಲ್ ನೋಡೋದಂತಂದ್ರೆ ಒಂದು ಪೋಸ್ಟಿಗೆ 120 ಜನ ಕಾಂಪಿಟೇಷನ್ ಐತಿ. ಇವ್ರದ್ದು ಕೂಡ 130 ಪೋಸ್ಟ್, 15,566 ಜನ ಅದಾರ. 120 ಐತಿ ಇವ್ರದ್ದು ಕಾಂಪಿಟೇಷನ್ ಕೂಡ 120 ಐತಿ. ಇವ್ರು ಜಾಸ್ತಿ ಐತಿ. ಯಾಕೆ ಜಾಸ್ತಿ ಐತಿ ಅಂದ್ರೆ ಪೋಸ್ಟ್ ಕಮ್ಮಿ, ಜನ ಜಾಸ್ತಿ, ಹಾಗಾಗಿ ಇವ್ರದ್ದು ಕಾಂಪಿಟೇಷನ್ದ ರೇಷಿಯೋ ಜಾಸ್ತಿ ಐತಿ ಹ್ಯಾಸ್ ಕಂಪೇರ್ ಟು ಹುಡುಗರಿಗೆ ಕಂಪೇರ್ ಮಾಡ್ರೆ. ಸೊ ಇದಿಷ್ಟು ಏನಂತಂದ್ರೆ ನಮಗೊಂದು ಕ್ಲಾರಿಟಿ ಸಿಕ್ತು. ಅಂದರೆ ಒಂದು ಪೋಸ್ಟಿಗೆ ಇಷ್ಟು ಜನ ಅದಾರಪ್ಪ, ಒಂದು ಪೋಸ್ಟಿಗೆ ಇಷ್ಟು ಜನ ಅದಾರ ಅಂಥೇಳಿ. ಇನ್ನು ಮುಂದೆ ಏನಂತಂದ್ರೆ ಈಗ 62,000 ಜನ ಅದಾರ ಅಂತ ತಿಳ್ಕೊ. 62,000 ಜನ ಅದಾರ. ಈ 62,000 ಜನದಾಗ ಈ 62,260 ಮಂದಿನೂ
ಅಷ್ಟು ಮೀಡಿಯಮ್ ಇರೋಂಗಿಲ್ಲ, ಅಷ್ಟು ಹೈ ಅಷ್ಟು ಲೋನ್ ಇರೋಂಗಿಲ್ಲ. ಇದ್ರೊಳಗೆ ಆಲ್ಮೋಸ್ಟ್ ಏನಿಲ್ಲ ಅಂತಂದ್ರೆ ಒಂದು 12,260 ಮಂದಿನ ತೆಗೆದೇವು ಅಂದ್ರೂ ಇಷ್ಟಂತೂ ಹೋಗ್ತಾರೆ. ಇದು ಕಾಮನ್. ಯಾಕೆ ಕಾಮನ್ ಅಂತಂದ್ರೆ ಇವರು ಎಕ್ಸಾಮ ಓದಿರಲ್ಲ ಫಸ್ಟ್ ಆಫ್ ಆಲ್. ಆಮೇಲೆ ಒಂದೇ ಸಲ ಆಯ್ತಾರಪ್ಪ ನೋಡೋಣ ಏನಾಗುತ್ತೆ ಒಂದು ಸಲ ನೋಡೋಣ ಅಂತೇಳಿ ಬಂದಿರ್ತಾರೆ. ಹಾಗಂತ ಎಲ್ಲರೂ ಫಸ್ಟ್ ಟೈಮ್ ಬರ್ದವ್ರೆಲ್ಲರೂ ಹಂಗೇನಲ್ಲ, ಒಬ್ಬೊಬ್ರು ಕೂಡ ಸ್ಟಡಿ ಮಾಡಿ ಕೂಡ ಬರ್ದಿರ್ತಾರೆ. ಅಂದಾಜು ಇಷ್ಟು ಮಂತ್ ಅಂತ ಹೋಗ್ತಾರೆ. ಇದು 100% ಕನ್ಫರ್ಮ್ ಇಷ್ಟು ಜನ ಆದರೂ ಹೋಗ್ತಾರೆ. ಸೊ ಈ ಜನ ಹೋದಾಗ ನಮಗೆ ಎಷ್ಟು ಜನ ಉಳಿದ್ರು? 50,000 ಜನ ಉಳಿದ್ರು. 50,000 ಜನ ಉಳಿದ್ರು. ಇದು ಹುಡುಗರಿಗೆ ಮಾತ್ರ ಹೇಳ್ತಾನೆ. ಈಗ ಸ್ಟಾರ್ಟಿಂಗ್ 50,000 ಜನದಾಗ 1169 ಡಿವೈಡೆಡ್ ಮಾಡ್ರೆ 1169 ಡಿವೈಡ್ ಮಾಡ್ರೆ ಒಂದು ಪೋಸ್ಟಿಗೆ ಎಷ್ಟು ಅಂತಂದ್ರೆ ಕಾಂಪಿಟೇಷನ್ ಎಷ್ಟಾಯಿತು? 43 ಜನ ಕಾಂಪಿಟೇಟರ್ ಆದರು. ಇಲ್ಲಿ ಮತ್ತು 10 ಜನ ಕಮ್ಮಿ ಆದರು. ಆಯಿತಾ? ಸೊ ಇದಿಷ್ಟು ಏನಂತಂದ್ರೆ ಹುಡುಗರದ್ದು. ಸೊ ಈಗ ನಾವು ಫೈನಲ್ ಆಗಿ ಏನಂತಂದ್ರೆ ಒಂದು ಪೋಸ್ಟಿಗೆ 43 ಜನ ಕಾಂಪಿಟೇಟರ್ ಅದಾರು ಅಂದಂಗೆ. ಸೊ ಇದು ಹುಡುಗರದು. ಇನ್ನು ಹುಡುಗಿಯರ್ದು ಹಬ್ಬ ಅಂದರೆ 3,500 ಹೋದ್ರೂ ಅವರಲ್ಲಿ 12,000 ಜನ ಉಳಿದ್ರು ಅಂತ ತಿಳ್ಕೊರಿ. 12,000 ಜನ ಉಳಿದ್ರು. ಎಷ್ಟು ಪೋಸ್ಟು? 130 ಪೋಸ್ಟ್ ಅಂತ ತಿಳ್ಕೊರಿ. ಈ 130 ಪೋಸ್ಟಿಗೆ ಎಷ್ಟು ಜನ ಅಂತಂತಂದರೆ 92 ಜನ. ಒಂದು ಪೋಸ್ಟಿಗೆ 92 ಜನ ಅವ್ರದ್ದು ಕಾಂಪಿಟೇಷನ್ನ ಆಗ್ತೈತಿ. ಹುಡುಗರದು 43, ಹುಡುಗಿಯರದು 92. ಸೊ ಇನ್ನು ಪ್ರೀವಿಯಸ್ ಕಟಪ್ ಈ ಕಟಪ್ದು ಕಂಪ್ಯಾರಿಸನನ್ನು ಮಾಡೋಣ. ಇದೊಂದು ಡೇಟಾ. ಇದನ್ನೆಲ್ಲ ಯಾಕೆ ಹೇಳಿದ್ರೆ ಅಂತಂದ್ರೆ ನಿಮಗೂ ಗೊತ್ತಿರಬೇಕು ಯಾವ ಥರ ಇದನ್ನು ಆಗ್ತೈತಿ ಅಂಥೇಳಿ. ನೀವು 1,65,000 ಮಂದಿ ಅಂತಂದ್ರೆ ಒಟ್ಟರು ಬರಲ್ಲ, ಅದ್ರ ಕೂಡ ಕಮ್ಮಿ ಆಗೋತ ಬರ್ತಾರೆ. ಸೊ ಈಗ ಅದನ್ನ ನೋಡೋಣ. ನಾವಿವಾಗ ಮೇಲ್ಸ್ದು ಪ್ರೀವಿಯಸ್ ಇಯರ್ ಫಿಸಿಕಲ್ ಕಟಪ್ ನೋಡಿದರೆ SC 73.87 ಐತಿ, ST 80 ಐತಿ, OBC 78 ಐತಿ, EWS 76 ಐತಿ, GM ಅಂದರೆ ಜನರಲ್ ಕ್ಯಾಟಗರಿದು 81.61 ಐತಿ. ಸೊ ಇದು ಇಷ್ಟ ಹೋದ ವರ್ಷದಿತ್ತು. ಮತ್ತು ಇನ್ನೊಂದು ಏನಾಗಿತ್ತು ಅಂದ್ರೆ ಹೋದ ವರ್ಷ ಕಟಪ್ ಇದು ಎಕ್ಸಾಮು ಸ್ವಲ್ಪ ಈಸಿ ಆಯಿತು ಆ್ಯಸ್ ಕಂಪೇರ್ ಟು ಈ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಹೋದ ಸಲ ಎಕ್ಸಾಮು ಈಸಿ ಇತ್ತು. ಯಾಕಂದ್ರೆ ನಾನು ಕೂಡ ಎಕ್ಸಾಮ್ ಬರ್ದೀನಿ, ಈ ಸಲನೂ ಬರ್ದೀನಿ. ಈ ಸಲ ಎಕ್ಸಾಮ್ ಹೋದ ಸಲಕ್ಕಿಂತ ಸ್ವಲ್ಪ ಟಫ್ ಐತಿ. ಹಾಗಾಗಿ ನೀವು ಹೇಳೋ ಕಟಪ್ ಇಷ್ಟ ಆಗಲ್ಲ ಅಂತ ಅನ್ಬೋದು, ಬಟ್ ಅಷ್ಟೇ ಆಗುತ್ತದೆ. ಏನಂತಂದರೆ ನನ್ನ ಪ್ರಕಾರ SCದವ್ರದ್ದು ಹೋದ ಸಲ 73 ಐತಂದರೆ ಈ ಸಲ 69 ಆರ್ 69 to 70 ಪ್ಲಸ್ ಅಂತೂ ನಿಲ್ಲುತ್ತೆ. 69 68 ಇದ್ದವ್ರು ಕೂಡ ಬರ್ತಾರೆ, ಹೇಳೋಕ್ಕಲ್ಲ. 69 68 ಅಪ್ ಟು ಅಂದರೆ ಪ್ಲಸ್ 68 ಪ್ಲಸ್ ಅಂತ ತಗೊಳ್ಳಿ. 68 ಪ್ಲಸ್ಸು ಇದು ಯಾರ್ದಾಯಿತು? SCದು 68 ಪ್ಲಸ್ ಬಂದೇ ಬರುತ್ತೆ. ಇದು ಒಂದಾಯಿತು. ಇನ್ನು ಎಷ್ಟಿದ್ದು ನೋಡೋದಾದ್ರೆ ಹೋದ ಸಲ ಎಷ್ಟಿತ್ತು? 80.05 ಇತ್ತು. ST ನೋಡ್ರಿ, OBCಕ್ಕಿನ್ನ SCಕ್ಕಿನ್ನ ಜಾಸ್ತಿ ನಿಂದಿರೋದು ಯಾವುದು ಅಂತಂದರೆ STಕ್ಕಿನ್ನ ಜಾಸ್ತಿ ನಿಂದಿರೋದು ಜನರಲ್. ಸೊ ಹಂಗೆ ಕಂಪೇರ್ ಮಾಡ್ಕೊತ ಬಂದರೆ ಜನರಲ್ ಫಸ್ಟ್ ಇರ್ತೈತಿ, ಯಾವಾಗಲೂ ಸೆಕೆಂಡ್ STನೇ ಇರ್ತದೆ ಹೈಯೆಸ್ಟ್ ಕಟಪ್ ಒಳಗೆ. ಯಾಕಂದರೆ ST ಜನ ಜಾಸ್ತಿ ಅದಾರ. ಹಾಗಾಗಿ ಜಾಸ್ತಿ ಅನ್ನೋಕ್ಕಿಂತ ಪೋಸ್ಟ್ ಕಮ್ಮಿ ಇರ್ತಾವೆ STಗೆ. ಸೊ ಹಾಗಾಗಿರ್ತಾವೆ. ಈ ಸಲದ ST ಕಟಪ್ ನೋಡಿದರೆ 72 ಪ್ಲಸ್ ನಿಂದಿರ್ತೈತಿ. 72 ಪ್ಲಸ್. SCದು 68 ಪ್ಲಸ್ ಆದರೆ STದು 72 ಪ್ಲಸ್ ನಿಲ್ತೈತಿ. ಅದೇ ಥರ OBCದು 78.60 ಹೋದ ಸಲ ಇತ್ತು. ಈ ಸಲ OBದು ಕೂಡ 72 ಆರ್ 73 ಪ್ಲಸ್ ತನಕ ನಿಂದಿರ್ಬೋದು. 72 73 ಇದು ನೆನಪಿರಲಿ. ಇದು ಆಫ್ಟರ್ ನಾರ್ಮಲೈಜೇಷನ್. ನೀವು ಗಾಬರಾಗಕ್ಕೆ ಹೋಗಬೇಡ್ರಿ. ಯಾರ್ದು 68 ಐತಿ 65 ಐತಿ ಅವ್ರೇನು ಅನ್ಕೊತಾರೆ, ಅಯ್ಯೋ ಇವ್ರ ಇಷ್ಟು ಹೇಳಕತ್ತಾರ, ನಮ್ದರೆ 65 68 ಐತಿ ಅಂತಿರಲ್ಲ.
ಇನ್ನು ನಾರ್ಮಲೈಸೇಷನ್ ಸ್ಕೋರು ಬಂದಿಲ್ಲ. ಅದು ಬಂದ ಮೇಲಿಂದ ಕಟ್ ಆಫ್ ಹೇಳಕತ್ತೀನಿ ನಾನು. ಸೊ ನಿಂದಿರೋದಾದ್ರೂ ಅದು ಬಂದ ಮೇಲೇ ನಿಂದಿರ್ತೈತಿ. ನಾರ್ಮಲೈಸೇಷನ್ ಸ್ಕೋರ್ ಕೊಡ್ತಾರಲ್ಲ, ಅದಾದ ಮೇಲೇ ಕಟ್ ಆಫ್ ನಿಲ್ಲಿಸ್ತಾರೆ, ಅಲ್ಲಿ ತನಕ ಕಟ್ ಆಫನ್ನು ನಿಲ್ಲಿಸಲ್ಲ. ಸೊ ನೀವು 68, 65, 64 ಇದ್ದವರೆಲ್ಲ ಗಾಬರಿ ಆಗಬೇಡ್ರಿ. ಯಾರು 60 ಅಪ್ ಟು 60 ಇದ್ರಲ್ಲ ಅವರೆಲ್ಲರೂ ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡಿರಿ, ಬರ್ಬೋದು, ಹೇಳೋಕ್ಕಾಗಂಗಿಲ್ಲ. ಇನ್ನು ನೆಕ್ಸ್ಟ್ EWS ಅಂತ ಹೋದರೆ, EWS ಎಷ್ಟಿತ್ತು ಅಂದರೆ ಹೋದ ಸಲ 76.41 ಇತ್ತು. ಈ ಸಲ ಅವ್ರದ್ದು ಕೂಡ 72 ತನಕ ಆಗ್ಬೋದು. 70+72+ ತನಕ ಆಗ್ಬೋದು. 72+ ತನಕ ಆಗ್ಬೋದು. ಇನ್ನು ಜನರಲ್ದವ್ರದ್ದು 81.61 ಐತಿ. ಇವ್ರದ್ದು 75+ ತನಕ ನಿಲ್ಲುತ್ತೆ. 75+ ತನಕ ನಿಲ್ಲುತ್ತೆ. ನೀವು ಅನ್ಬೋದು ಇಷ್ಟೊಂದು ಕಮ್ಮಿ ನಿಲ್ಲಲ್ಲ ಅಂಥೇಳಿ. ಬೇಕಾದಂಗೆ ನೀವು ರಿಸಲ್ಟ್ ಬಂದ ಮೇಲೆ ವಾಪಸ್ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡಿರಿ. ನಾ ಏನು ಹೇಳೋದು ತಪ್ಪು ಹೇಳಿದ್ರೆ ವಾಪಸ್ ಬಂದು ಕಮೆಂಟ್ ಮಾಡಿರಿ. 100% ಶ್ಯೂರ ಇಷ್ಟೇ ನಿಲ್ಲುತ್ತೆ. ನೀವು ಥಿಂಕ್ ಮಾಡಿರಿ, ಹೋದ ಸಲ ಅಷ್ಟು ಈಸಿ ಇತ್ತಂದ್ರೆ ಎಕ್ಸಾಮ್ 76, 78, 78 ನಿಂತೈತಿ. ಈ ಸಲ ಸ್ವಲ್ಪ ಟಫ್ ಐತೆ ಎಕ್ಸಾಮ್. ಟಫ್ ಐತೆ ಅಂತಂದ್ರೂ ಅಷ್ಟು ಕಮ್ಮಿ, ಒಂದು 3-4 ಮಾರ್ಕ್ಸ್ ಅಂದ್ರೂ ಕಮ್ಮಿ ನಿಲ್ಲುತ್ತೆ. ಆಮೇಲೆ ಈ ಸಲ ನಾರ್ಮಲೈಸೇಷನ್ ರೂಲ್ಸ ಚೇಂಜ್ ಆಗೈತಿ. ನಮ್ಮದು SSCದು ಫಿಸಿಕಲ್ ರಿಸಲ್ಟ್ ಇದು ಎಕ್ಸಾಮ್ದು ಫಿಸಿಕಲ್ ಲಿಸ್ಟ್ ಬಿಡ್ತಾರಲ್ಲ, ಅದು ಬಿಡ್ಲಾಕ ಮೇನ್ ರೀಸನ್ ಅದು ಕೂಡ ಆಗಿರ್ಬೋದು. ನಾರ್ಮಲೈಸೇಷನ್ದು ಒಂದು ನ್ಯೂ ಪಾಲಿಸಿ ಮಾಡೈತಿ, ಅದನ್ನು ಅಡಾಪ್ಟ್ ಮಾಡ್ಕೋತಿದ್ರು ಅಂತಂದರೆ ಇನ್ನೂ ನಮ್ದು ಫಿಸಿಕಲ್ ಏನಾಗುತ್ತೆ, ಮುಂದೆ ಹೋಗುತ್ತೆ. ಓಕೆ, ನಾವು ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಅದ್ರ ಬಗ್ಗೆನೇ ಹೇಳ್ತೀನಿ ಈಗ. ಇದು ಮೇಲ್ದು ಕಟ್ ಆಫ್ ಆಯಿತು. ಇನ್ನು ನೆಕ್ಸ್ಟ್ ಫೀಮೇಲ್ದು ನೋಡೋಣ. ಫೀಮೇಲ್ದ ನಮ್ಕಿನ್ನ ಜಾಸ್ತಿ ನಿಂತೈತೆ. ಯಾಕೆ ನಮ್ಕಿನ್ನ ಜಾಸ್ತಿ ನಿಂತೈತೆ ಅಂದರೆ ಅಲ್ಲಿ ಪೋಸ್ಟ್ ಕಮ್ಮಿ ಇರ್ತಾವೆ. ಪೋಸ್ಟ್ ಕಮ್ಮಿ ಬಟ್ ಕ್ಯಾಂಡಿಡೇಟ್ ಜಾಸ್ತಿ ಇರ್ತಾರೆ. ಸೊ ಫೀಮೇಲ್ ನೋಡ್ಕೊತ ಹೋದರೆ ಫೀಮೇಲ್ದು SCದು ಏನಂತಿರಲ್ಲ, SCದು ಹೋದ ಸಲ 74.61 ಇತ್ತು. ಈ ಸಲ 70+ ನಿಲ್ಲುತ್ತೆ. ಎಲ್ಲರಿಗೂ ನೆನಪಿರಲಿ, ಮತ್ತು ನಾರ್ಮಲೈಸೇಷನ್ ಆದಮೇಲೆ ಹೇಳಕತ್ತೀನಿ ನಾನು. ಆಮೇಲೆ STದು 76.71 ಇತ್ತು. ಈ ಸಲ ಇದು ಕೂಡ 72+ ನಿಲ್ಲುತ್ತೆ. 72+ ನಿಲ್ಲುತ್ತೆ. OBCದು 78.88 ಇತ್ತು. 78.88 ಇತ್ತು. ಇದು 73 or 74+ ನಿಲ್ಲುತ್ತದೆ. EWSದು 73.34 ಐತಿ. ಇದು 70+ ನಿಲ್ತೈತಿ. ಇದು 70+ ನಿಲ್ತೈತಿ. GMದು ಏನೈತಲ್ಲ 75+ ನಿಲ್ತೈತಿ. ಇದು ಲೇಡೀಸ್ ಇತ್ತು. ಇಷ್ಟಂತೂ ನಿದ್ದೆ ನಿಲ್ತೈತಿ. ಇಷ್ಟಂತೂ ನಿಲ್ತೈತಿ. ಸೊ ಇನ್ನು ಎಲ್ಲರೂ ಕೇಳಾಕತ್ತಿದ್ರಿ ಯಾವಾಗ ಫಿಸಿಕಲ್ ಯಾವಾಗ ಬರ್ಬೋದು ಅಂತಂದರೆ, ಈ ಜೂನ್ ಎಂಡಿಗೆ ನಮ್ಮದು ಎಕ್ಸಾಮ್ದು ರಿಸಲ್ಟ್ ಅಂದರೆ ಇನ್ನೂ ಸ್ಕೋರ್ ಕಾರ್ಡ್ ಬಿಟ್ಟಿಲ್ಲ. ಆ ಸ್ಕೋರ್ ಕಾರ್ಡ್ ಬಿಟ್ಟು ಅದಾದ ಒಂದು 15 ದಿನಕ್ಕೆ 15 ದಿನ ಅಥವಾ ಒಂದು ವೀಕ್ನ್ಯಾಗ ಲಿಸ್ಟ್ ಬಿಡ್ಬೋದು. ಫಿಸಿಕಲ್ಗೆ ಯಾರ್ಯಾರು ಸೆಲೆಕ್ಟ್ ಆಗಿರ್ತಾರಲ್ಲ ಅವ್ರ ಲಿಸ್ಟ್ ಬಿಟ್ಟು ಜುಲೈ ಮಿಡ್ ವೀಕ್ನ್ಯಾಗ ನಮ್ದು ಫಿಸಿಕಲ್ ಸ್ಟಾರ್ಟ್ ಆಗ್ಬೋದು. ಇನ್ನು ನಾರ್ಮಲೈಸೇಷನ್ ಸಂಬಂಧ ಡಿಲೇ ಆಗತ್ತಿತ್ತಂದ್ರೆ ಇನ್ನೂ ಮುಂದೆ ಹೋಗ್ತೈತಿ. ಜುಲೈ ಎಂಡಿಗೇನು ನಮ್ದು ಫಿಸಿಕಲ್ ಸ್ಟಾರ್ಟ್ ಆಗ್ಬೋದು. ಸೊ ಇದಿಷ್ಟೇನಂದ್ರೆ ಕಟಪ್ಪು ಮತ್ತು ಫಿಸಿಕಲ್ದು ಡೇಟ್. ಇನ್ನು ನೆಕ್ಸ್ಟ್ ನಾರ್ಮಲೈಸೇಷನ್. ಸೊ ಎಲ್ರಿಗೂ ಒಂದು ದೊಡ್ಡ ಕನ್ಫ್ಯೂಷನ್, ನಾರ್ಮಲೈಸೇಷನ್ ಹೆಂಗೆ ಮಾಡ್ತಾರೆ ಅಂತೇಳಿ. ಅದ್ರದ್ದು PDF ಐತಿ ನನ್ನ ಕಡೆ. ಆ PDF ಹಾಕಿರ ಅದು ನಿಮಗೂ ಅರ್ಥ ಆಗಲ್ಲ, ನಮಗೂ ಅರ್ಥ ಆಗಲ್ಲ, ಆ ಥರ ಐತಿ. ಸೊ ಅದು 3 ಸ್ಟೆಪ್ ಮೇಲೆ ವರ್ಕ್ ಆಗ್ತೈತಿ. 3 ಸ್ಟೆಪ್ ಮೇಲೆ ಏನಾಗ್ತೈತಿ, ವರ್ಕ್ ಆಗ್ತೈತಿ. ಅದು ಯಾವ ಥರ ವರ್ಕ್ ಆಕೈತಿ ಅಂತ ಹೇಳಿ ನೋಡೋಣ ಬರ್ರಿ. ಈಗ ನೆಕ್ಸ್ಟ್ ಯಾವುದಂತಂದ್ರೆ ನಾರ್ಮಲೈಸೇಷನ್ ಹೊಸದು ಅಪ್ಲೈ ಆಗೈತಿಲ್ಲ, ಅದು ಯಾವ ಥರ ವರ್ಕ್ ಆಗ್ತೈತಿ ಅಂತ ಹೇಳಿ ನಾವು ಇವಾಗ ನೋಡೋಣ. ಸೊ ಫಸ್ಟಿಗೆ ಸ್ಟೆಪ್ 1 ಒಳಗೆ ಏನು ಮಾಡ್ತಾರೆ ಅಂತಂದ್ರೆ, ಈಗ ಎಕ್ಸಾಮ್ 2 ಶಿಫ್ಟ್ ನಡೆದೈತಿ ತಿಳ್ಕೊ. ಸೊ ಈ ಓವರ್ ಆಲ್ SSC GD ಎಕ್ಸಾಮನ್ನ 2 ಶಿಫ್ಟ್ನ ನಡೆಸ್ಯಾರ. ಶಿಫ್ಟ್ 1, ಶಿಫ್ಟ್ 2 ಅಂತ ಹೇಳಿ ನಡೆಸ್ಯಾರ ಅಂತ ತಿಳ್ಕೊರಿ. 40 ತೊಗೊಳಕ್ಕಾಗಲ್ಲ, ಅದು ಡಾಟಾ ಭಾಳ ಆಗ್ತೈತಿ. ಸೊ ಎಕ್ಸಾಂಪಲ್ ಆಗಿ ಹೇಳ್ತೀನಿ, ಶಿಫ್ಟ್ 1, ಶಿಫ್ಟ್ 2 ಅಂತ ಹೇಳಿ ತಗೋರಿ. ಶಿಫ್ಟ್ 1 ಒಳಗೆ 4 ಮಂದಿ ಎಕ್ಸಾಮ್ ಬರ್ದಾರ. ಶಿಫ್ಟ್ 2 ಒಳಗೆ 5 ಮಂದಿ ಎಕ್ಸಾಮನ್ನು ಬರ್ದಾರ.
ಇಷ್ಟು ಮಂದಿ ಬರೆದಾಗ ಇಲ್ಲಿ ಫಸ್ಟಿಗೆ ಏನು ಮಾಡ್ತಾರೆ ಅಂದ್ರೆ ಪರ್ಸೆಂಟೈಲನ್ನು ತೆಗಿತಾರೆ. ಪರ್ಸೆಂಟೇಜ್ ಬೇರೆ, ಪರ್ಸೆಂಟೈಲ್ ಬೇರೆ. ಪರ್ಸೆಂಟೇಜ್ ಅಂದ್ರೆ ಈಗ ಔಟ್ ಆಫ್ 100ಕ್ಕೆ ಇಷ್ಟು ಮಾರ್ಕ್ಸ್ ತೊಗೊಂಡಾನು ಅಂತ ಹೇಳೋದು ಪರ್ಸೆಂಟೇಜ್. ಅದೇ ಪರ್ಸೆಂಟೈಲ್ ಅಂತಂದ್ರೆ ಒಂದು ಅಕ್ಯುರೇಸಿ ಅಥವಾ ಸೊ ಇವಾಗ ಏನಂದ್ರೆ ಶಿಫ್ಟ್ 1 ಶಿಫ್ಟ್ 2 ಒಳಗೆ ಎಕ್ಸಾಮ್ ಮಾಡೋದು ಅಂತ ಹೇಳಿದೆ. ಆ ಶಿಫ್ಟ್ 1 ಒಳಗೆ ಏನಾಗುತ್ತೆ ಅಂತಂದ್ರೆ ಎ ಅನ್ನವ 80 ಮಾರ್ಕ್ಸ್ ತೊಗೋತಾನೆ, ಬಿ ಅನ್ನವ 75 ಮಾರ್ಕ್ಸ್ ತೊಗೋತಾನೆ, ಸಿ ಅನ್ನವ 70 ಮಾರ್ಕ್ಸ್, ಡಿ ಅನ್ನವ 60 ಮಾರ್ಕ್ಸ್ ಅಂತ. ಇದು ಔಟ್ ಆಫ್ 100 ಇಟ್ಕೋರಿ, 300 200 ಫರಕ್ ಬರೋದಿಲ್ಲ. ಸೊ ಇಷ್ಟು ತೊಗೊಂಡಾಗ ಏನಾಗುತ್ತೆ ಅಂದರೆ ನಾವು ಈಗ 100% ಇರುತ್ತಲ್ಲ, ಆ 100%ಕ್ಕೆ ಪರ್ಸೆಂಟೈಲ್ ಮಾಡ್ಕೊಂಡ್ರೆ ಈ ಎಕ್ಸಾಮ್ ಎಷ್ಟು ಬರ್ದರು? 4 ಮಂದಿ ಬರ್ದಾರೆ. ಶಿಫ್ಟ್ 1 ಒಳಗೆ 4 ಮಂದಿ ಮಾತ್ರ ಎಕ್ಸಾಮ್ ಬರ್ದರು. ಆ 4 ಮಂದಿ ಒಳಗೆ ಟಾಪರ್ ಯಾರದಾರ? 80 ಮಾರ್ಕ್ಸ್ ತೊಗೊಂಡಾರು, ಎ ಟಾಪರ್ ಅದಾನ. ಹಾಗಾಗಿ ಇವನ್ ಪರ್ಸೆಂಟೈಲ್ ಯಾವಾಗಲೂ 100% ಇರ್ತೈತಿ. 100% ಯಾರ್ದು? ಎದವಂದು. ಬಿದವಂದು 100ರಲ್ಲಿ 4 ಭಾಗ ಮಾಡಿದರೆ ಎಷ್ಟಾಗ್ತೈತಿ? 1/3 ಭಾಗ ಅಂತಂದ್ರೆ 75 ಆಗ್ತೈತಿ. ಸೊ 75% ಯಾರ್ದೈತಿ ಅಂದ್ರೆ ಬಿದೈತಿ. ಅದೇ ಥರ ಸಿದು 50% ಐತಿ, ಡಿದು 25% ಐತಿ. ಇಲ್ಲಿ ನಿಮ್ದು ಮಾರ್ಕ್ಸನ್ನು ಇಟ್ಕೊಂಡು ಅದಕ್ಕೆ 100% ಈ ತೆಗಿತಾರಲ್ಲ ಶೇಕಡಾವಾರು ಎಷ್ಟು ತೊಗೊಂಡಂತಿ ಆ ಥರ ಟ್ಯಾಲಿ ಮಾಡಂಗಿಲ್ಲ. ಇಲ್ಲಿ ಪರ್ಸೆಂಟೇಜ ಬೇರೆ, ಪರ್ಸೆಂಟೈಲ ಬೇರೆ. ಟಾಪ್ ಯಾರು ಇರ್ತಾರಲ್ಲ ಅವ್ನು 100% ಇರ್ತದೆ ಯಾವಾಗಲೂ ಪರ್ಸೆಂಟೈಲ. ಇನ್ನು ಶಿಫ್ಟ್ 2 ಒಳಗೆ ಇನ್ನು ಶಿಫ್ಟ್ 2 ಒಳಗೆ ಇವ 90 ಮಾರ್ಕ್ಸ್ ಎಕ್ಸ್ ಅನ್ನವ 90 ಮಾರ್ಕ್ಸ್ ತೊಗೊಂಡಾನ. ಸೊ ಅವ್ನು ಏನೈತಿ ಇಲ್ಲಿ ಅವನೇ ಟಾಪರ್ ಇಲ್ಲ, ಹಾಗಾಗಿ ಅವನು 100% ಬರ್ತೈತಿ. 105 ಭಾಗ ಮಾಡ್ರೆ ಒಂದು 100% ಬರ್ತೈತಿ. ವಾಯ್ ಇದ್ದ ಒಂದು 80% ಪರ್ಸೆಂಟೈಲ್ ಇವೆಲ್ಲ. ಆಮೇಲೆ ಜಡ್ದು 60, ಎಮ್ದು 40, ಎನ್ದು 20 ಪರ್ಸೆಂಟೈಲನ್ನು ತಕ್ಕೊಂಡೆವು. ಸೊ ಈ ಥರ ಏನು ಮಾಡ್ತಾರೆ ಸ್ಟೆಪ್ 1 ಒಳಗೆ ಈ ಥರ ಪರ್ಸೆಂಟೈಲನ್ನು ತಕ್ಕೋತಾರೆ. ಪರ್ಸೆಂಟೈಲ್ ತಕ್ಕೊಂಡ್ಮ್ಯಾಗ ನೆಕ್ಸ್ಟು ಅಂದರೆ ಸ್ಟೆಪ್ 2 ಒಳಗೆ ಏನು ಮಾಡ್ತಾರೆ ಅಂತಂದ್ರೆ ಅದನ್ನು ರ್ಯಾಂಕ್ ವೈಸ್ ಬರ್ಕೊತಾರೆ. ಈಗ ಹೆಂಗೆ ಅಂತಂದ್ರೆ ಶಿಫ್ಟ್ ಎ ಒಳಗೆ ರ್ಯಾಂಕರ್ ಯಾರ್ದಾರು? ಎ ಅದ. ಶಿಫ್ಟ್ ಬಿ ಒಳಗೆ ಎಕ್ಸ್ ಅದಾನ. ಇವರಿಬ್ಬರು ಟಾಪ್ ಅಂದರೆ ರ್ಯಾಂಕ್ 1ದಾಗ ಬರ್ತಾರೆ ಇವರು. ಅದೇ ಥರ ಹಂಗೆ ಕಡಿಮೆ ಮಾಡ್ಕೋಬೋದು ಬರ್ತಾರೆ. 100 ಇವರು ಎ ಮತ್ತು ಎಕ್ಸ್ ಫಸ್ಟ್ ಬರ್ತಾರೆ. ಆಮೇಲೆ ಯಾರು ಬರ್ತಾರೆ? ವಾಯ್ ಬರ್ತಾನೆ. ಯಾಕೆ? 80% ಐತೆ. ಮಾರ್ಕ್ಸ್ ನೋಡೋಕೆ ಹೋಗ್ಬೇಡ್ರಿ, 80% ಐತೆ ಯಾರ್ದು? ವಾಯ್ದು. ಆಮೇಲೆ ನೆಕ್ಸ್ಟ್ ಯಾರು ಬರ್ತಾರೆ? ಬಿ ಬರ್ತಾನೆ, 75% ಐತಿ. ಆಮೇಲೆ ಜಡ್ದು 60% ಐತಿ. ಇಲ್ಲಿ ನೋಡ್ರಿ ಸಿದು ಮತ್ತು ಜಡ್ದು ಸ್ಕೋರ ಅಷ್ಟೇ ಐತಿ, 70ನೇ ತೊಗೊಂಡಾರ. ಬಟ್ ಅವ್ರದ್ದು ಪರ್ಸೆಂಟೈಲ್ ಕ್ಯಾಲ್ಕುಲೇಟರ್ ಮಾಡಿದ್ರೆ ಈ ಕಡೆ ಶಿಫ್ಟ್ 2 ಒಳಗೆ ಒಂದು 60% ಐತಿ, ಈ ಕಡೆ 50% ಐತಿ. ಹಾಗಾಗಿ ಸಿ ಕೆಳಗೆ ಬರ್ತಾನೆ, ಜಡ್ ಮ್ಯಾಲೆ ಬರ್ತಾನೆ. ಅದೇ ಥರ ನೆಕ್ಸ್ಟ್ ಎಮ್, ಆಮೇಲೆ ಡಿ, ಆಮೇಲೆ ಎನ್. ಈ ಥರ ನಾವು ರ್ಯಾಂಕ್ ವೈಸ ಬರ್ಕೋಬೇಕು. ಸೊ ನಾನು ಕೆಳಗಡೆ ಬರ್ಕೊತೀನಿ ಯಾರ್ಯಾರು ಅಂತೇಳಿ. ಸೊ ಇವಾಗ ಬರ್ಕೊಳ್ಳೋಣ ಯಾವ ಥರ ಅಂತ ಇದನ್ನು ತೆಗಿತೀನಿ. ಸೊ ಇಲ್ಲಿ ಟಾಪರ್ ಯಾರ್ಯಾರಪ್ಪ ಅಂತಂದ್ರೆ ಎ ಎಕ್ಸ್ ಇವರು ಟಾಪರ್ 100% ಅಲ್ಲಿದ್ದವ್ರು ಇವರು. ಆಮೇಲೆ ವಾಯ್, ಆಮೇಲೆ ಬಿ, ಆಮೇಲೆ ಜಡ್, ಆಮೇಲೆ ಸಿ, ಆಮೇಲೆ ಎಮ್, ಡಿ, ಎನ್. ಸೊ ಈ ಥರ ನಾವು ರ್ಯಾಂಕ್ ವೈಸ್ ಬರ್ಕೊಂಡಿವಿ. ಈಗ ಒಂದು ಕ್ವಶನ್ ಬರ್ತದೆ ನಿಮಗೆ ಹೆಂಗೆ ಯಾವ ಥರ. ಈಗ ಸ್ಟೆಪ್ 2 ಆಯ್ತು. ಇವಾಗ ಇನ್ನು ಸ್ಟೆಪ್ 3 ಒಳಗೆ ಹೆಂಗೆ ಹೋಗ್ತಾರೆ ಅಂತಂದರೆ ಈಗ ಎ ಮತ್ತು ಎಕ್ಸ್, ಇದು ನಾನು ಎರಡೇ ಶಿಫ್ಟನ್ನು ಹೇಳಕತ್ತೀನಿ. ಎ ಮತ್ತು ಎಕ್ಸ್ದು ಎವರೇಜ್ ತೆಗಿತಾರೆ. ಸಪೋಸ್ ಇವಾಗ
ಎ ಅನ್ನೋ ಏನಂತಂದ್ರೆ 80 ಮಾರ್ಕ್ಸ್ ತೊಗೊಂಡಾನ. ಅದೇ ಎಕ್ಸ್ ಅನ್ನೋ ಎಷ್ಟು ತೊಗೊಂಡಾನ 90 ಮಾರ್ಕ್ಸ್ ತೊಗೊಂಡಾನ. ಸೊ 80 ಪ್ಲಸ್ 90 ಕೂಡಿಸಿದ್ರೆ ಎಷ್ಟಾಯಿತು 170 ಆಯಿತು. ಇನ್ನು ಎವರೇಜ್ ತೆಗೆದು ಎಷ್ಟು 80 ಪ್ಲಸ್ 80 ಪ್ಲಸ್ 90 ತೊಗೊಂಡ್ರೆ 170/2 ಅಂತಂದ್ರೆ 85 ಆಯಿತು. 85 ನಿಮ್ದು ಈ ಏನು ಟಾಪರ್ ಆಗಿರ್ತಲ್ಲ 100% ಪರ್ಸೆಂಟೈಲ್ ಯಾರು ಮಾಡಿರ್ತಾರಲ್ಲ ಅವ್ರದ್ದಷ್ಟನ್ನು ತೊಗೊಂಡು ಎಷ್ಟು ಜನ ಇರ್ತಾರೆ ಅದನ್ನು ಅದರಲ್ಲೇ ಎವರೇಜನ್ನು ತಕ್ಕೊತಾರೆ. ಎವರೇಜ್ ಯಾವ್ದು ಮಾರ್ಕ್ಸ್ ಬರುತ್ತಲ್ಲ, ಇವಾಗ ಎ ಅನ್ನೋ ಒಂದು 80 ಇತ್ತಪ್ಪ ಮಾರ್ಕ್ಸು, ಎಕ್ಸ್ ಅನ್ನೋ ಒಂದು 90 ಇತ್ತು. ಆದರೆ ಇಲ್ಲಿ ಇವರಿಬ್ಬರಿಗೆ ಎಷ್ಟು ಕೊಡ್ತಾರೆ ಅಂದ್ರೆ ಮಾರ್ಕ್ಸ್, ಇವಂಗೆ 5 ಮಾರ್ಕ್ಸ್ ಮೈನಸ್ ಆಗ್ತವೆ, ಇವಂಗೆ ಪ್ಲಸ್ 5 ಮಾರ್ಕ್ಸ್ ಆಗ್ತವೆ. ಹಾಗಾಗಿ ಇವರಿಬ್ಬರದ್ದು ಆಫ್ಟರ್ ನಾರ್ಮಲೈಸೇಷನ್ ಎಷ್ಟಾಗ್ತೈತೆ ಅಂದರೆ 85 ಆಗ್ತೈತೆ. ಈ ಥರ ಮಾಡ್ತಾರೆ, ಈ ಥರ ಇದನ್ನು ಮಾಡ್ತಾರೆ. ಇನ್ನು ನೆಕ್ಸ್ಟ್ ನಿಮ್ಗೆ ಅರ್ಥ ಆಗಿಲ್ಲ ಅನ್ಕೋತೀನಿ, ಇನ್ನೊಂದು ತೊಗೊತೀನಿ. ಈಗ ವಾಯ್ ಅದ ಅಂತಿಕೋ, ವಾಯ್ ಜೊತೆ ಶಿಫ್ಟ್ 2 ಒಳಗೆ ಇನ್ನೊಬ್ಬ ಯಾವೊಬ್ಬ ಇವನ ಥರನೇ ಮಾರ್ಕ್ಸ್ ತೊಗೊಂಡಾನ. ಈಗ ವಾಯ್ ಅನ್ನವ 70 ಮಾರ್ಕ್ಸ್ ತೊಗೊಂಡ ಅಂತ ಅನ್ಕೋರಿ. ಅದೇ ಈ ಕಡೆ ಇದ್ದವನು ಇನ್ನೊಬ್ಬ ಯಾವ ಒಂದು ಕೆ ಅಥವಾ ಎಲ್ ಯಾರೋ ತಿಳ್ಕೊರಿ, ಅವ ಒಂದು 90 ಮಾರ್ಕ್ಸ್ ತೊಗೊಂಡ ಅನ್ಕೋರಿ. ಈಗ ವಾಯ್ ಅನ್ನವ 70 ತೊಗೊಂಡಿರ್ತಾನೆ, ಅದಕ್ಕೆ ಕೆ ಅನ್ನವ 90 ತೊಗೊಂಡಿರ್ತಾನೆ. ಸೊ ಇವರು 80% ಆಗ ಹೇಳಿದ 80%ಇದ್ದಾಗ ಇವ್ರದ್ದು ಎವರೇಜ್ ತೆಗಿತಾರೆ. ಎಷ್ಟಾಯಿತು 90 ಪ್ಲಸ್ 70 ಅಂದರೆ 160 ಆಯಿತು. 160/2 ಅಂತಂದರೆ 80 ಬರುತ್ತಾ, 80 ಬರ್ತಲ್ಲ. ಸೊ ಇದೇನಂತಂದ್ರೆ ಆಫ್ಟರ್ ನಾರ್ಮಲೈಸೇಷನ್ ಸ್ಕೋರು 80 ಇರುತ್ತೆ. ಸೊ ಈ ಥರ ಏನಂತಂದರೆ ಇದು ನಾರ್ಮಲೈಸೇಷನ್ ವರ್ಕ್ ಆಗ್ತೈತಿ. ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ನೋಡಿರಿ, ನಿಮಗೆ ಅರ್ಥ ಆಗುತ್ತೆ. ಅದೇನು ಅಷ್ಟೇನು ಭಾಳ ತಲೆ ಕೆಡಿಸೋದಿಲ್ಲ. ಹಿಂಗೆ ಸೂತ್ರ ಅದೊಂದು ಫಾರ್ಮುಲಾ ಐತೆ, ಆ ಫಾರ್ಮುಲಾ ಹ್ಯಾಕ್ ಮಾಡಿದರೆ ಅದು ಯಾರಿಗೆ ಅರ್ಥ ಆಗೋದಿಲ್ಲ. ಸೊ ಈ ಥರ ಒಂದು ಎವರೇಜನ್ನು ತೆಗಿತಾರೆ. ಇನ್ನೊಂದು ನೆನಪಿರಲಿ, ನೀವು ಹೋದ ಸಲ ಏನಾಗ್ತಿತ್ತು ಅಂತಂದ್ರೆ ಟಾಪರ್ ಇರ್ತದಲ್ಲ, ಆ ಟಾಪರ್ ಮೇಲೆ ಏನು ಮಾಡ್ತಿದ್ರು ಅಂತಂದರೆ ನಾರ್ಮಲೈಸೇಷನ್ ಮಾರ್ಕ್ಸನ್ನು ಕೊಡ್ತಿದ್ರು. ಬಟ್ ಈ ಸಲ ಅದನ್ನ ತೆಗೆದಿದ್ದಾರೆ. ಟಾಪರ್ಗೆ ನಿಮಗೆ ಏನೂ ಸಂಬಂಧ ಇಲ್ಲ. ನಿಮ್ಮ ಶಿಫ್ಟ್ನಾಗ ನೀವೇನಾದರೂ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ರೆ ನಿಮ್ಗೆ ನಾರ್ಮಲೈಸೇಷನ್ ಮಾರ್ಕ್ಸ್ ಎಕ್ಸ್ಟ್ರಾ ಸಿಗ್ತಾವೆ. ಇದು ಶಿಫ್ಟ್ ವೈಸ್ ಹೋಗ್ತೈತಿ. ಓವರಾಲ್ ಹೋದ ಸಲ ಏನಾಗ್ತಿತ್ತು ಓವರಾಲ್ ತೆಗಿತಿದ್ರು, ಬಟ್ ಈ ಸಲ ಆ ಥರ ಇಲ್ಲ. ಸೊ ಎಲ್ರಿಗೂ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಎಲ್ರಿಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ.